ನಮಸ್ಕಾರ ಸ್ನೇಹಿತರೆ, ಈ ಮೂವಿ ಒಂದು ನೈಜ ಘಟನೆಯ ಆಧಾರಿತವಾಗಿದೆ. 2004ರಲ್ಲಿ ಥೈಲ್ಯಾಂಡ್ ನಲ್ಲಿ ಒಂದು ಸುನಾಮಿ ಬಂದಿತ್ತು. ಸೊ ಅದೇ ಆಧಾರದ ಮೇಲೆ ಈ ಮೂವಿನ ತೆಗೆದಿದ್ದಾರೆ. 2,70,000 ಜನರಲ್ಲಿ ಹೆನ್ರಿ ಅನ್ನೋ ಒಬ್ಬ ವ್ಯಕ್ತಿಯ ಕುಟುಂಬ ಕೂಡ ಇರುತ್ತೆ. ಇವರು ಕೂಡ ಆ ಸುನಾಮಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆದರೆ ಈ ಕುಟುಂಬ ಮಾತ್ರ ಬದುಕಿ ಬಂದಿರುತ್ತೆ. ಸೊ ಈ ಕುಟುಂಬ ಹೇಗೆ ಬದುಕಿ ಬಂತು ಅನ್ನೋದೇ ನಮಗೆ ಕೊನೆಗೆ ಗೊತ್ತಾಗುತ್ತೆ. ಅಂದಾಗೆ ಈ ಮೂವಿ ಹೆಸರು ದ ಡಿಸ್ಟ್ರಕ್ಷನ್ ಅಂತ. ಸ್ನೇಹಿತರೆ, ಈ ಮೂವಿ ಅಂತೂ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಆಗಿದೆ. ಹಾಗೆ ನಾನಂತೂ ರೀಸೆಂಟ್ ಆಗಿ ಫಿಯರ್ ದ ವಾಕಿಂಗ್ ಡೆಡ್ ಅನ್ನುವ ಒಂದು ಜಾಂಬಿ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನು ಆ ಮೂವಿನ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ, ಹೋಗಿ ನೋಡಿ. ಹಾಗೆ ಈ ಮೂವಿನ ಶುರು ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ. ಆದರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಅವೇ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಮೋಟಿವೇಶನ್ ಆಗಿರುತ್ತವೆ. ಮೂವಿ ಶುರುವಾದಾಗ ನಮಗೆ ಒಂದು ಕುಟುಂಬನ ತೋರಿಸ್ತಾರೆ. ಈ ಫ್ಯಾಮಿಲಿ ಕ್ರಿಸ್ಮಸ್ ರಜೆಗೆ ಅಂತ ಥೈಲ್ಯಾಂಡ್ಗೆ ಹೊರಟಿರ್ತಾರೆ. ಇದರಲ್ಲಿ ಹೆನ್ರಿ ಮತ್ತು ಅವನ ಹೆಂಡತಿ ಮಾರಿಯಾ ಕೂಡ ಇರ್ತಾಳೆ. ಇವರ ಮಕ್ಕಳು ಬಂದ್ಬಿಟ್ಟು ಲೂಕಸ್, ಥಾಮಸ್ ಮತ್ತು ಸೈಮನ್ ಅಂತ. ಮುಂದೆ ಪ್ಲೇನ್ ಲ್ಯಾಂಡ್ ಆಗುವಾಗ ಮಾರಿಯಾ ಭಯ ಪಡ್ತಿರ್ಬೇಕಾದ್ರೆ ಇದನ್ನ ಲೂಕಸ್ ನೋಡಿ ನಗ್ತಾ ಇರ್ತಾನೆ. ನಂತರ ಎಲ್ಲರೂ ಥೈಲ್ಯಾಂಡ್ಗೆ ಬಂದಾಗ ಒಂದು ಸುಂದರವಾದ ರೆಸಾರ್ಟ್ ಗೆ ಬರ್ತಾರೆ. ಈ ರೆಸಾರ್ಟ್ ನ ಪಕ್ಕದಲ್ಲಿ ಒಂದು ಇಂಡಿಯಾದ ಸಾಗರ್ ಕೂಡ ಇರುತ್ತೆ. ಇದೇ ಕಾರಣಕ್ಕೆ ಆ ರೆಸಾರ್ಟ್ ಇವರಿಗೆ ತುಂಬಾನೇ ಇಷ್ಟವಾಗುತ್ತೆ. ನಂತರ ಮರುದಿನ ಹೆನ್ರಿ ತನ್ನ 3 ಮಕ್ಕಳಿಗೆ ಕ್ರಿಸ್ಮಸ್ ಗಿಫ್ಟ್ ನ ತಂದು ಕೊಡ್ತಾನೆ. ಹೀಗೆ ಆ 3 ಮಕ್ಕಳು ತುಂಬಾನೇ ಖುಷಿಯಾಗಿರುತ್ತವೆ. ನಂತರ ಎಲ್ಲರೂ ಸಮುದ್ರದ ದಂಡೆಗೆ ಎಂಜಾಯ್ ಮಾಡಕ್ಕೆ ಅಂತ ಬಂದಾಗ ಹೆನ್ರಿ ಕೂಡ ತನ್ನ 3 ಮಕ್ಕಳ ಜೊತೆ ತುಂಬಾನೇ ಎಂಜಾಯ್ ಮಾಡ್ತಾನೆ. ಈ ರೀತಿ ತುಂಬಾ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಹೀಗೆ 2 ದಿನ ಕಳೆದು ಹೋಗುತ್ತೆ. ನಂತರ 3ನೇ ದಿನ ಕೂಡ ಇದೇ ರೀತಿ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಮಾರಿಯಾ ಒಂದು ಜಾಗದಲ್ಲಿ ಓದ್ತಾ ಕೂತಿರ್ತಾಳೆ. ಅದೇ ಸಮಯಕ್ಕೆ ಒಂಥರ ಸುಸು ಗಾಳಿ ಬೀಸೋಕೆ ಶುರು ಮಾಡುತ್ತೆ. ಆಗ ಮಾರಿಯಾ ಓದ್ತಾ ಇದ್ದ ಬುಕ್ ನಿಂದ ಒಂದು ಪೇಜ್ ಕಿತ್ಕೊಂಡು ಹೋಗಿ ಗ್ಲಾಸ್ ಮೇಲೆ ಅನ್ಕೊಂಡು ಕೂತು ಬಿಡುತ್ತೆ. ನಂತರ ಮಾರಿಯಾ ಅದನ್ನ ತಗೋಕೆ ಅಂತ ಹೋದಾಗ ಅವಳಿಗೆ ಸ್ವಲ್ಪ ವಿಚಿತ್ರ ಅನ್ಸೋಕೆ ಶುರುವಾಗುತ್ತೆ. ಆಗ ಅವಳು ಮರಗಳನ್ನ ನೋಡಿದಾಗ ಪಕ್ಷಿಗಳು ಹಾರ್ಕೊಂಡು ಹೋಗೋದನ್ನ ನೋಡಿ ಈ ಕ್ಷಣದಲ್ಲಿ ಇಲ್ಲಿ ಸುನಾಮಿ ಅದು ಬರುತ್ತೆ ಅಂತ ಜೋರಾಗಿ ಕಿರಿಸ್ತಾಳೆ. ಅವಳು ಕಿರ್ಚಿದ ಅದೇ ಸಮಯಕ್ಕೆ ಸಮುದ್ರದ ನೀರು ಜೋರಾಗಿ ಇವರ ಕಡೆಗೆ ಮರಗಳನ್ನು ನಾಶ ಮಾಡ್ತಾ ಬರೋಕೆ ಶುರುವಾಗುತ್ತೆ. ಅದು ನೆಕ್ಸ್ಟ್ ಸೆಕೆಂಡ್ಗೆ ಸುನಾಮಿಯಾಗಿ ಬದಲಾಗಿ ಬಿಡುತ್ತೆ. ಹೆನ್ರಿ ಜೊತೆ ಥಾಮಸ್ ಮತ್ತು ಸೈಮನ್ ಕೂಡ ಆ ಸುನಾಮಿ ಒಳಗೆ ಸಿಕ್ಕಾಕೊಂಡ್ ಬಿಡ್ತಾರೆ. ಈ ಕಡೆ ಮಾರಿಯಾ ಮತ್ತು ಲೂಕಸ್ ಕೂಡ ಬೇರೆ ಬೇರೆಯಾಗಿ ಇವರು ಕೂಡ ಸುನಾಮಿ ಒಳಗೆ ಸಿಕ್ಕಾಕೊಂಡ್ ಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ಮಾರಿಯಾನ ತೋರಿಸ್ತಾರೆ. ಮಾರಿಯಾ ಒಂದು ಮರವನ್ನು ಹಿಡ್ಕೊಂಡು ನಿಂತಿರ್ತಾಳೆ. ಅದೇ ಸಮಯಕ್ಕೆ ಲೂಕಸ್ ನ ಸೌಂಡ್ ಕೇಳಿಸುತ್ತೆ. ಈ ಕಡೆ ನೋಡಿದ್ರೆ ಅವನ ನೀರು ಎಳ್ಕೊಂಡು ಹೋಗ್ತಿರುತ್ತೆ. ನಂತರ ಮಾರಿಯಾ ಲೂಕಸ್ ನ ಕಾಪಾಡೋಕೆ ಅಂತ ನೀರಲ್ಲಿ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕಾಲಿಗೆ ಗಾಯ ಆಗುತ್ತೆ. ಆದ್ರೂ ಕೂಡ ಮಾರಿಯಾ ಭಯ ಪಡದೆ ಹೇಗೋ ಮಾಡಿ ಲೂಕಸ್ ನ ಹತ್ರ ಹೋಗಿ ಇನ್ನೇನು ಅವನ ಬೆಡ್ ನ ಸಹಾಯದಿಂದ ಕಾಪಾಡಬೇಕು ಅನ್ನುವಷ್ಟರಲ್ಲಿ ನೀರು ಜೋರಾಗಿ ಬಂದಿದ್ರಿಂದ ಮತ್ತೆ ನೀರಲ್ಲಿ ಹರಿದುಕೊಂಡು ಹೋಗ್ತಾರೆ. ಆದ್ರೂ ಕೂಡ ಹೇಗೋ ಮಾಡಿ ಮಾರಿಯಾ ಆ ನೀರಿನ ತೆರೆಯಿಂದ ಪಾರಾಗ್ತಾಳೆ. ಈ ಕಡೆ ಲೂಕಸ್ ನ ತೋರಿಸಿದಾಗ ಲೂಕಸ್ ಕೂಡ ಆ ನೀರಿನ ತೆರೆಯಿಂದ ಪಾರಾಗಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಲೂಕಸ್ ನ ಕಡೆ ಇನ್ನೊಂದು ತರಿ ಬರುತ್ತಿರುತ್ತೆ. ನೋಡ್ತಾ ನೋಡ್ತಾ ಲೂಕಸ್ ಕೂಡ ಆ ತರಿ ಒಳಗೆ ಸಿಕ್ಕಾಕೊಂಡ್ ಬಿಡ್ತಾನೆ. ಇದರಿಂದ ನೀರಿನ ಒಳಗೆ ಲೂಕಸ್ಗೆ ಯಾವುದೋ ಒಂದು ವಸ್ತು ಬಂದು ಗುದ್ದಿದ್ರಿಂದ ತುಂಬಾನೇ ಗಾಯಗಳಾಗ್ತವೆ. ಆದ್ರೂ ಕೂಡ ಅಲ್ಲಿಂದ ಹೇಗೋ ಮಾಡಿ ಬಂದು ಒಂದು ಮರನ ಹಿಡ್ಕೊಂಡು ನಿಂತ್ಕೊಂಡು ಬಿಡ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಮಾರಿಯಾನು ಕೂಡ ಒಂದು ಜಾಗದಲ್ಲಿ ಬಂದು ನಿಂತ್ಕೊಂಡಾಗ ಅದನ್ನ ಲೂಕಸ್ ನೋಡಿ ಅವಳ ಹತ್ರ ಬರ್ತಾನೆ. ಆದ್ರೆ ಮಾರಿಯಾಗೆ ತುಂಬಾನೇ ಗಾಯಗಳಾಗಿರ್ತವೆ. ಹೀಗೆ ಇಬ್ರು ಕೂಡ ಒಂದು ಜಾಗದಲ್ಲಿ ಮರದ ಕಟ್ಟಿಗೆನ ಹಿಡ್ಕೊಂಡು ನಿಲ್ತಾರೆ. ನಂತರ ಹೇಗೋ ಮಾಡಿ ಅಲ್ಲಿಂದ ಒಂದು ಕೃಷಿ ಭೂಮಿ ಒಳಗೆ ಬರ್ತಾರೆ. ಯಾಕಂದ್ರೆ ಅಲ್ಲಿ ನೀರು ತುಂಬಾನೇ ಕಡಿಮೆ ಇರುತ್ತೆ. ಹಾಗೆ ಅಲ್ಲಿಂದ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಲೂಕಸ್ ಮಾರಿಯಾಳ ಕಾಲಿಗೆ ತುಂಬಾನೇ ಗಾಯ ಆಗಿರೋದನ್ನ ನೋಡ್ತಾನೆ. ನಂತರ ಅವರಿಬ್ಬರು ಒಂದು ಜಾಗದಲ್ಲಿ ಬರ್ತಾರೆ. ಆ ಜಾಗದಲ್ಲಿ ಅಷ್ಟೊಂದು ನೀರಿರಲ್ಲ. ಅದೇ ಸಮಯಕ್ಕೆ ಲೂಕಸ್ಗೆ ಒಂದು ಮಗು ಅಳುತ್ತಿರೋ ಹಾಗೆ ಕೇಳಿಸುತ್ತೆ. ಆ ಹುಡುಗನ ಕಾಪಾಡೋಕೆ ಅಂತ ಲೂಕಸ್ ಹೋಗ್ತಾನೆ. ಆದ್ರೆ ಮಾರಿಯಾ ಬೇಡ, ಮೊದಲು ಹೆನ್ರಿ, ಥಾಮಸ್ ಮತ್ತು ಸೈಮನ್ ಎಲ್ಲಿದ್ದಾರೆ ಅಂತ ನೋಡೋಣ ಬಾ ಅಂತ ಹೇಳ್ತಾಳೆ. ಆದ್ರೂ ಕೂಡ ಲೂಕಸ್ ಅವಳ ಮಾತನ್ನ ಕೇಳದೆ ಆ ಹುಡುಗನ ಕಾಪಾಡಿ ಅವನು ಕೂಡ ಅವ್ರ ಜೊತೆ ಕರ್ಕೊಂಡು ಬರ್ತಾನೆ. ಮುಂದೆ ಲೂಕಸ್ ಆ ಹುಡುಗನ ಒಂದು ಮರದ ಮೇಲೆ ಕೂರಿಸ್ತಾನೆ. ನಮ್ಮನ್ನ ಕಾಪಾಡೋಕೆ ಯಾರಾದ್ರೂ ಬರ್ತಾ ಇದ್ದಾರೆ ಅಂತ ನೋಡೋಕೆ ಮರದ ಮೇಲೆ ಹತ್ತಿ ನೋಡ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಮಾರಿಯಾಗೆ ತುಂಬಾ ಗಾಯ ಆಗಿರೋದ್ರಿಂದ ಮೇಲೆ ಹತ್ತೋಕೆ ಆಗ್ತಿರಲ್ಲ. ನಂತರ ಲೂಕಸ್ ನ ಸಹಾಯದಿಂದ ಹೇಗೋ ಮಾಡಿ ಮರದ ಮೇಲೆ ಹತ್ತಾಳೆ. ನಂತರ 3 ಜನ ನಮ್ಮನ್ನ ಕಾಪಾಡೋಕೆ ಅಂತ ಯಾರಾದ್ರೂ ಬರ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ತಾರೆ. ಸ್ವಲ್ಪ ಸಮಯದ ನಂತರ ಬೇರೆ ಊರಿನ ಜನ ಯಾರಾದ್ರೂ ಬದುಕಿದ್ರೆ ಅವ್ರನ್ನ ಕಾಪಾಡಬೇಕು ಅಂತ ಬರ್ತಿರ್ತಾರೆ. ಮುಂದೆ ಬಂದು ನೋಡಿದ್ರೆ ಈ 3 ಜನರನ್ನ ನೋಡ್ತಾರೆ. ನಂತರ ಅವ್ರನ್ನ ತಮ್ಮ ಜೊತೆ ಕರ್ಕೊಂಡು ತಮ್ಮ ಮನೆಯಲ್ಲಿ ಚಿಕಿತ್ಸೆ ಮಾಡ್ತಾರೆ. ಆದ್ರೆ ಮಾರಿಯಾಗೆ ತುಂಬಾನೇ ಗಂಭೀರವಾದ ಗಾಯ ಆಗಿದೆ ಅಂತ ಹಾಸ್ಪಿಟಲ್ ಗೆ ಒಯ್ತಾರೆ. ಅವರ ಜೊತೆ ಲೂಕಸ್ ನು ಕೂಡ ಹೋಗ್ತಾನೆ. ಹಾಗೆ ಹಾಸ್ಪಿಟಲ್ ಗೆ ಹೋಗ್ತಿರ್ಬೇಕಾದ್ರೆ ಲೂಕಸ್ ರಸ್ತೆ ಸೈಡ್ ಅಲ್ಲಿ ತುಂಬಾ ಜನ ಕೂತಿರೋದನ್ನ ನೋಡ್ತಾನೆ. ಅವರು ಕೂಡ ಸುನಾಮಿಯಿಂದ ಬದುಕಿರ್ತಾರೆ. ಆದ್ರೆ ಅವರಿಗೂ ತುಂಬಾನೇ ಗಾಯಗಳಾಗಿರ್ತವೆ. ನಂತರ ಮಾರಿಯಾನ ಹಾಸ್ಪಿಟಲ್ ಗೆ ತಗೊಂಡು ಬರ್ತಾರೆ. ಹಾಸ್ಪಿಟಲ್ ನಲ್ಲಿ ನೋಡಿದ್ರೆ ಬೆಡ್ ಗಳು ಸಾಕಾಗದೆ ಕೆಳಗಡೆ ಪೇಷಂಟ್ ಗಳನ್ನ ಹಾಕಿರ್ತಾರೆ. ಯಾಕಂದ್ರೆ ಅಷ್ಟೊಂದು ಜನ ಪೇಷಂಟ್ ಗಳು ಬಂದಿರ್ತವೆ. ಹಾಸ್ಪಿಟಲ್ ಗೆ ಬಂದ ನಂತರ ಮಾರಿಯಾಳ ಆರೋಗ್ಯ ಇನ್ನೂ ಕೂಡ ಹದಗೆಡೋಕೆ ಶುರುವಾಗುತ್ತೆ. ಇದರಿಂದ ಮಾರಿಯಾ ಲೂಕಸ್ಗೆ ಆಂಟಿಬಯೋಟಿಕ್ ಮೆಡಿಸಿನ್ ನ ಹುಡ್ಕೊಂಡು ತಗೊಂಡು ಬಾ ಅಂತ ಹೇಳ್ತಾಳೆ. ಯಾಕಂದ್ರೆ ಮಾರಿಯಾ ಕೂಡ ಒಬ್ಳು ಡಾಕ್ಟರ್ ಆಗಿರ್ತಾಳೆ. ಲೂಕಸ್ ಕೂಡ ಮಾರಿಯಾಳ ಕಷ್ಟ ನೋಡೋಕಾಗದೆ ತಗೊಂಡು ಬರೋಕೆ ಅಂತ ಹೋಗ್ತಾನೆ. ಆದ್ರೆ ಅದೇ ಸಮಯಕ್ಕೆ ಡಾಕ್ಟರ್ ಬಂದು ಮಾರಿಯಾಗೆ ಇಂಜೆಕ್ಷನ್
ಇಂಜೆಕ್ಷನ್ ಕೊಡ್ತಾರೆ. ನಂತರ ಅವಳ ಮೈ ಮೇಲೆ ಆಗಿದ್ದ ಗಾಯದ ರಕ್ತನೆಲ್ಲ ಕ್ಲೀನ್ ಮಾಡಿ ಹೀಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಸರಿ ಅಂತ ಮತ್ತೆ ಬೇರೆ ಪೇಷಂಟ್ ಗಳನ್ನ ನೋಡೋಕೆ ಅಂತ ಹೋಗ್ತಾರೆ. ಆದ್ರೂ ಕೂಡ ಮಾರಿಯಾಳ ಆರೋಗ್ಯ ವಾಸಿ ಆಗಿರೋ ತರ ಕಾಣ್ತಿರಲ್ಲ. ಅದೇ ಸಮಯಕ್ಕೆ ಮಾರಿಯಾ ವಾಂತಿ ಮಾಡೋಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಸುನಾಮಿಯಿಂದ ನೀರು ಕುಡಿಯೋದಲ್ಲದೆ ಅದರ ಜೊತೆಗೆ ಕಸ ಕಡ್ಡಿ ಕೂಡ ಹೊಟ್ಟೆ ಒಳಗೆ ಹೋಗಿರುತ್ತೆ. ಅದಕ್ಕೆ ಈಗ ಅದು ವಾಂತಿ ರೂಪದಲ್ಲಿ ಹೊರಗೆ ಬರುತ್ತಿರುತ್ತೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಅವನ ಕುಟುಂಬನ ಹುಡ್ಕೊಂಡು ಹಾಸ್ಪಿಟಲ್ಗೆ ಬಂದಿರ್ತಾನೆ. ಅವನು ಅವನ ಮನೆಯವರ ಹೆಸರು ಎಲ್ಲರಿಗೂ ಹೇಳ್ತಾ ಹುಡುಕ್ತಾ ಇರ್ತಾನೆ. ಇದನ್ನ ನೋಡಿ ಲೋಕಸ್ ನ ಆ ವ್ಯಕ್ತಿಗೆ ಸಹಾಯ ಮಾಡೋಕೆ ಅಂತ ಮಾರಿಯಾ ಕಳಿಸ್ತಾಳೆ. ನಂತರ ಲೋಕಸ್ ಆ ವ್ಯಕ್ತಿ ಹತ್ರ ಹೋಗಿ ಆ ವ್ಯಕ್ತಿ ಯಾರನ್ನ ಹುಡುಕ್ತಾ ಇದ್ದಾನೆ ಅವರ ಫೋಟೋನ ನೋಡಿ ಹುಡ್ಕೋಕೆ ಹೋಗ್ತಾನೆ. ಹಾಗೆ ಹುಡುಕ್ತಾ ಗೊತ್ತಾಗುತ್ತೆ ತುಂಬಾ ಜನ ಅವರ ಫ್ಯಾಮಿಲಿನ ಕಳ್ಕೊಂಡಿದ್ದಾರೆ ಅಂತ. ಅವನು ಕೂಡ ಡಿಸೈಡ್ ಮಾಡ್ತಾನೆ ಎಲ್ಲರಿಗೂ ಕೂಡ ನಾನು ಸಹಾಯ ಮಾಡಬೇಕು ಅಂತ. ಆಗ ಲೋಕಸ್ ಪ್ರತಿಯೊಬ್ಬ ಪೇಷಂಟ್ ಹತ್ರ ಹೋಗಿ ಅವರ ಹೆಸರು, ಅಡ್ರೆಸ್ ಮತ್ತು ದೇಶದ ಹೆಸರನ್ನ ಬರೆದಿಡ್ತಾನೆ. ಅದೇ ಸಮಯಕ್ಕೆ ಒಬ್ಬ ಹುಡುಗ ಸಿಗ್ತಾನೆ. ಅವಾಗಲೇ ಒಬ್ಬ ವ್ಯಕ್ತಿ ಒಬ್ಬರನ್ನ ಹುಡುಕ್ತಾ ಇದ್ದಾನಲ್ಲ, ಸೊ ಅದೇ ವ್ಯಕ್ತಿ ಈ ಮಗ ಆಗಿರ್ತಾನೆ. ಲೋಕಸ್ಗೂ ಕೂಡ ಗೊತ್ತಾಗುತ್ತೆ ಅವಾಗಲೇ ನಾನು ಹುಡುಕ್ತಾ ಇದ್ದ ಹುಡುಗ ಇದೆ ಅಂತ. ಅವಾಗಲೇ ನಾನು ಹುಡುಕ್ತಾ ಇದ್ದ ಹುಡುಗ ಇವನೇ ಅಂತ. ಸರಿ ಅಂತ ಆ ಹುಡುಗನ ತಂದೆನ ಹುಡುಕೋಗಿ ಅಂತ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಆ ಹುಡುಗನ ತಂದೆನೇ ಆ ಹುಡುಗನ ಹತ್ರ ಬಂದಿರ್ತಾನೆ. ಇದನ್ನು ನೋಡಿ ಲೋಕಸ್ಗೆ ಅವನ ತಂದೆ ನೆನಪಾಗ್ತಾರೆ. ಸರಿ ಅಂತ ಅಲ್ಲಿಂದ ಬೇಜಾರು ಮಾಡಿಕೊಂಡು ಅವನ ತಾಯಿ ಹತ್ರ ಬಂದು ನೋಡಿದ್ರೆ ಅವನ ತಾಯಿ ಅಲ್ಲಿ ಇರೋದೇ ಇಲ್ಲ. ಅಲ್ಲಿ ಯಾರೋ ಬೇರೆ ಲೇಡಿ ಇರ್ತಾರೆ. ಇದನ್ನ ನೋಡಿ ಲೋಕಸ್ ನಮ್ಮ ಅಮ್ಮ ಎಲ್ಲಿ, ಅವಳು ಎಲ್ಲಿಗೆ ಹೋದ್ರು ಅಂತ ಕೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಬ್ಬಳು ನರ್ಸ್ ಬಂದು ಏನಾಯ್ತು ಅಂತ ಕೇಳ್ತಾಳೆ. ಆಗ ಲೋಕಸ್ ಇಲ್ಲಿ ನಮ್ಮ ಅಮ್ಮ ಇದ್ರು ಆದ್ರೆ ಇಲ್ಲಿ ಅವರು ಇಲ್ಲ, ಎಲ್ಲಿಗೆ ಹೋದ್ರು ಅಂತ ಕೇಳ್ತಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ನರ್ಸ್ ಲೋಕಸ್ ನ ಬೇರೆ ವಾರ್ಡ್ಗೆ ಕರ್ಕೊಂಡು ಬರ್ತಾಳೆ. ಅಲ್ಲಿ ಬರೀ ಚಿಕ್ಕ ಮಕ್ಕಳೇ ಇರ್ತಾರೆ. ಯಾಕಂದ್ರೆ ಆ ಚಿಕ್ಕ ಮಕ್ಕಳು ಕೂಡ ಪೇರೆಂಟ್ಸ್ ಗಳನ್ನ ಕಳ್ಕೊಂಡಿರ್ತಾರೆ. ನಂತರ ಆ ನರ್ಸ್ ಲೋಕಸ್ಗೆ ನಿನ್ನ ಜೊತೆಗಿದ್ದವರ ಹೆಸರು ಗೊತ್ತಿದ್ರೆ ಹೇಳು, ಮತ್ತೆ ಅವರ ನಂಬರ್ ಕೂಡ ಇಸ್ಕೊಂಡು ಅವನ ಶರ್ಟ್ ಮೇಲೆ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾಳೆ. ಅದೇ ರೀತಿ ಅಲ್ಲಿರೋ ಎಲ್ಲ ಮಕ್ಕಳಿಗೆ ಕೂಡ ಸ್ಟಿಕ್ಕರ್ ನ ಅಂಟಿಸಿರ್ತಾರೆ. ಇದನ್ನೆಲ್ಲ ನೋಡಿ ಲೋಕಸ್ಗೆ ತುಂಬಾನೇ ದುಃಖ ಆಗ್ತಾ ಇರುತ್ತೆ. ಯಾಕಂದ್ರೆ ಅವನ ತಾಯಿ ಕೂಡ ಸತ್ತೋಗಿರ್ಬೇಕು ಅಂತ ಅವನಿಗೆ ಅನ್ಸೋಕೆ ಶುರು ಆಗುತ್ತೆ. ಇದರಿಂದ ತುಂಬಾನೇ ಅಳ್ತಾನೆ. ನಂತರ ಈ ಕಡೆ ರೆಸಾರ್ಟ್ ಕಡೆ ತೋರಿಸಿದಾಗ ಇಲ್ಲಿ ಇನ್ನೂ ಕೂಡ ಹೆನ್ರಿ ಬದುಕಿರ್ತಾನೆ. ಅವನು ಕೂಡ ಅವನ ಫ್ಯಾಮಿಲಿನೇ ಹುಡುಕ್ತಾ ಇರ್ತಾನೆ. ಆದ್ರೂ ಕೂಡ ಅವರು ಎಲ್ಲಿ ಸಿಗ್ತಿರಲ್ಲ. ಅದೇ ಸಮಯಕ್ಕೆ ರೆಸ್ಕ್ಯೂ ಟೀಮ್ ನವರು ಬಂದು ಹೆನ್ರಿನ ಕಾಪಾಡಿ ಸೇಫ್ ಪ್ಲೇಸ್ ಗೆ ತರ್ತಾರೆ. ಇದೇ ರೀತಿ ಬದುಕುಳಿದವ್ರನ್ನ ರೆಸ್ಕ್ಯೂ ಟೀಮ್ ನವರು ಕಾಪಾಡಿ ಸೇಫ್ ಪ್ಲೇಸ್ ಗೆ ತರ್ತಿರ್ತಾರೆ. ಈ ಕಡೆ ಹೆನ್ರಿ ಅವನ ಫ್ಯಾಮಿಲಿನ ಇಲ್ಲೂ ಕೂಡ ಹುಡುಕ್ತಾ ಇರ್ತಾನೆ. ಆದ್ರೂ ಕೂಡ ಎಲ್ಲೂ ಸಿಗದೆ ಒಂದು ಜಾಗದಲ್ಲಿ ಮಲಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಥಾಮಸ್ ಮತ್ತು ಸೈಮನ್ ಅಲ್ಲಿಗೆ ಬರ್ತಾರೆ. ಸರಿ ಅಂತ ಅವರಿಬ್ಬರನ್ನು ಒಂದು ಸೇಫ್ ಪ್ಲೇಸ್ ಗೆ ಕಳಿಸ್ತಾನೆ ಮತ್ತು ಮಾರಿಯಾ ಮತ್ತು ಲೋಕಸ್ ನ ಹುಡುಕೋಕೆ ಅಂತ ಹೋಗ್ತಾನೆ. ತುಂಬಾ ಹೊತ್ತು ಹುಡುಕಿದ್ರು ಕೂಡ ಅವರು ಎಲ್ಲೂ ಸಿಗಲ್ಲ. ನಂತರ ರಾತ್ರಿ ಆಗುತ್ತೆ. ಕತ್ಲಲ್ಲಿ ಸರಿಯಾಗಿ ರಸ್ತೆ ಕಾಣಿಸದೆ ಒಂದು ಕಾರ್ಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಹೆನ್ರಿಗೆ ತುಂಬಾ ಗಾಯ ಆಗಿದ್ರಿಂದ ಆ ಕಾರ್ ನಲ್ಲಿರುವ ವ್ಯಕ್ತಿ ಹೆನ್ರಿನ ಹೆಲ್ತ್ ಕ್ಯಾಂಪ್ ಗೆ ಒಯ್ದು ಬಿಡ್ತಾನೆ. ಅಲ್ಲಿ ಹೆನ್ರಿಗೆ ಕಾರ್ಲ್ ಅನ್ನುವ ವ್ಯಕ್ತಿ ಸಿಗ್ತಾನೆ. ಅವನು ಕೂಡ ಅದೇ ರೆಸಾರ್ಟ್ ನಲ್ಲಿ ತನ್ನ ಫ್ಯಾಮಿಲಿನ ಕಳ್ಕೊಂಡಿರೋದನ್ನ ಹೇಳಿ ತುಂಬಾನೇ ದುಃಖ ಪಡ್ತಾನೆ. ಆಗ ಹೆನ್ರಿನು ಕೂಡ ಅವನ ಫ್ಯಾಮಿಲಿ ಬಗ್ಗೆ ಹೇಳ್ತಾನೆ. ಹಾಗೆ ಕಾರ್ಲ್ನ ಹತ್ರ ಒಂದು ಫೋನ್ ಇರುತ್ತೆ. ಹೆನ್ರಿ ಆ ಫೋನ್ ತಗೊಂಡು ತನ್ನ ತಂದೆಗೆ ಕಾಲ್ ಮಾಡ್ತಾನೆ. ನಡೆದ ಎಲ್ಲಾ ವಿಷಯ ಹೇಳಿ ತುಂಬಾನೇ ಅಳ್ತಾನೆ. ನಂತರ ಹೇಳ್ತಾನೆ ಮಾರಿಯಾ ಮತ್ತು ಲೋಕಸ್ನು ಕೂಡ ಕರ್ಕೊಂಡು ಮನೆಗೆ ಬರೋದು ಅಂತ ಹೇಳ್ತಾನೆ. ಈ ಕಡೆ ಲೋಕಸ್ ನ ತೋರಿಸ್ತಾರೆ. ಆ ನರ್ಸ್ ಲೋಕಸ್ ಹತ್ರ ಕೆಲವು ವಸ್ತುನ ತಂದು ತೋರಿಸ್ತಾರೆ. ಲೋಕಸ್ನು ಕೂಡ ಆ ವಸ್ತುಗಳು ನನ್ನ ತಾಯಿದೆ ಅಂತ ಹೇಳ್ತಾನೆ. ಸರಿ ಅಂತ ಆ ನರ್ಸ್ ಲೋಕಸ್ ನ ಅವನ ತಾಯಿ ಹತ್ರ ಒಯ್ತಾಳೆ. ನಂತರ ಒಂದು ಜಾಗದಲ್ಲಿ ಮಾರಿಯಾ ಇರ್ತಾಳೆ. ಆದರೆ ಮಾರಿಯಾ ಆರೋಗ್ಯ ತುಂಬಾನೇ ಹದಗೆಟ್ಟಿರುತ್ತೆ. ಆಗ ಲೋಕಸ್ಗೆ ಹೇಳ್ತಾರೆ ನಿನ್ನ ತಾಯಿಗೆ ಸರ್ಜರಿ ಅವಶ್ಯಕತೆ ಇತ್ತು, ಅದಕ್ಕೆ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಅದಲ್ಲದೆ ಅವಳ ರಿಪೋರ್ಟ್ ನ ಯಾರೋ ಚೇಂಜ್ ಮಾಡಿದ್ರಿಂದ ಇವಳೇ ನಿನ್ನ ತಾಯಿ ಅಂತ ನಮಗ್ ಗೊತ್ತಾಗದೆ ನಿನಗೆ ಹೇಳಿರ್ಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಈಗ ನಿನ್ನ ತಾಯಿಗೆ ಸರ್ಜರಿ ಮಾಡಿದ್ರೆ ಮಾತ್ರ ಸರಿ ಹೋಗ್ತಾಳೆ ಅಂತ ಹೇಳ್ತಾರೆ. ಈ ಕಡೆ ಹೆನ್ರಿ ಮತ್ತು ಕಾರ್ಲ್ ಪ್ರತಿಯೊಂದು ಹಾಸ್ಪಿಟಲ್ ಮತ್ತು ಹೆಲ್ತ್ ಕ್ಯಾಂಪ್ ಗೆ ಹೋಗಿ ಹುಡುಕ್ತಾ ಇರ್ತಾರೆ. ನಂತರ ಹೆನ್ರಿ ಮಾರಿಯಾ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೆ ಬರ್ತಾನೆ. ಈ ಕಡೆ ಮಾರಿಯಾ ಲೂಕಸ್ಗೆ ನೀರ್ ತರೋಕೆ ಅಂತ ಕಳಿಸ್ತಾಳೆ. ಲೂಕಸ್ ನೀರ್ ತರೋಕೆ ಅಂತ ಮೇಲ್ನೇ ಫ್ಲೋರ್ ಗೆ ಬರ್ತಾನೆ. ಅಲ್ಲಿ ಹೆನ್ರಿ ಕೂಡ ಇರ್ತಾನೆ. ಆದ್ರೆ ಅವರು ಒಬ್ಬರಿಗೊಬ್ಬರು ನೋಡಲ್ಲ. ಹಾಗೆ ಹೆನ್ರಿ ಹುಡುಕ್ತಾ ಮಾರಿಯಾ ಇರೋ ರೂಮ್ ಹತ್ರ ಬರ್ತಾನೆ. ಅದನ್ನ ಮಾರಿಯಾ ಕೂಡ ನೋಡ್ತಾಳೆ. ಆದ್ರೆ ನಡುವೆ ಪರ್ದೆ ಇರೋದ್ರಿಂದ ಇವನೇ ಹೆನ್ರಿ ಅಂತ ಸರಿಯಾಗಿ ಕಾಣಿಸಲ್ಲ. ನಂತರ ಹೆನ್ರಿ ಇಲ್ಲಿ ಯಾರು ಇಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಲೂಕಸ್ ನೋಡ್ತಾನೆ. ಆಗ ಹೆನ್ರಿ ಹತ್ರ ಓಡಿ ಹೋಗುವಷ್ಟರಲ್ಲಿ ಅಲ್ಲಿ ಹೆನ್ರಿ ಇರೋದಿಲ್ಲ. ನಂತರ ರೆಸ್ಕ್ಯೂ ಟೀಮ್ ನವರು ಕೆಲವು ಮಕ್ಕಳನ್ನ ಹಾಸ್ಪಿಟಲ್ ಗೆ ತರ್ತಾರೆ. ಅದರಲ್ಲಿ ಥಾಮಸ್ ಮತ್ತು ಸೈಮನ್ ಕೂಡ ಇರ್ತಾರೆ. ಅವರ ಹತ್ರ ಲೂಕಸ್ ಕೂಡ ಹೋಗ್ತಾನೆ. ಆದ್ರೆ ಅವ್ರನ್ನ ನೋಡಲ್ಲ. ನಂತರ ಥಾಮಸ್ ಮತ್ತು ಸೈಮನ್ ಒಂದು ಗಾಡಿಲಿ ಹೋಗ್ತಿರ್ತಾರೆ. ಈ ಕಡೆ ಹೆನ್ರಿನೂ ಕೂಡ ಒಂದು ಗಾಡಿಲಿ ಹೋಗ್ತಿರ್ತಾನೆ. ಇವರೆಲ್ಲ ತುಂಬಾ ದೂರ ಕೂಡ ಇರದೆ ಅಲ್ಲೇ ಸಮೀಪ ಇದ್ರು ಲೂಕಸ್ಗೆ ಕಾಣ್ತಾ ಇರಲ್ಲ. ಅದೇ ಸಮಯಕ್ಕೆ ಲೂಕಸ್ ತುಂಬಾ ಜೋರಾಗಿ ಕೂಗಿದ್ರಿಂದ ಇದು ಥಾಮಸ್ ಮತ್ತು ಸೈಮನ್ ಗೆ ಕೇಳಿಸಿ ಲೂಕಸ್ ಹತ್ರ ಬರ್ತಾರೆ. ಹಾಗೆ ಅಲ್ಲಿ ಹೆನ್ರಿನೂ ಕೂಡ ಬರ್ತಾನೆ. ಅವನು ಮೂರು ಮಕ್ಕಳನ್ನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ನಂತರ ಆ ಗಾಡಿಗಳು ಹೋಗ್ತವೆ. ಮುಂದೆ ಹೆನ್ರಿ ಮಾರಿಯಾ ಹತ್ರ ಹೋಗಿ ನೋಡ್ತಾನೆ. ಆಗ ಮಾರಿಯಾ ನಾನು ಬದುಕಲ್ಲ ಅಂತ ಹೇಳ್ತಾಳೆ.
ಆಗ ಹೆನ್ರಿ ಇಲ್ಲ ಆ ರೀತಿ ಏನೂ ಆಗಲ್ಲ ಅಂತ ಹೇಳುವಾಗ ಅದೇ ಸಮಯಕ್ಕೆ ಮಾರಿಯನ್ನ ಸರ್ಜರಿಗೆ ಅಂತ ಹೋಯ್ತಾರೆ. ನಂತರ ಸರ್ಜರಿ ರೂಮ್ ನಲ್ಲಿ ಇನ್ನೊಬ್ಬಳು ಲೇಡಿ ಇರ್ತಾಳೆ. ಅವಳು ಹೇಳ್ತಾಳೆ, ನಾನು ಕೂಡ ಸರ್ಜರಿ ಮಾಡಿದ್ದಾರೆ, ನನಗೆ ಎಲ್ಲ ಆರಾಮಾಗಿದೆ, ನನ್ನ ಫ್ಯಾಮಿಲಿನ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ನಂತರ ಮಾರಿಯಾಗೆ ಸರ್ಜರಿ ಮಾಡೋಕೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಹೆನ್ರಿ ಬಂದು ಲೂಕಸ್ನ ಹತ್ರ ಹೇಳ್ತಾನೆ, ನಿಮ್ಮ ಅಮ್ಮ ಈಗ ಆರೋಗ್ಯವಾಗಿದ್ದಾರೆ, ನಾಳೆ ನಾವು ಊರಿಗೆ ಹೋಗೋಣ ಅಂತ ಹೇಳ್ತಾನೆ. ನಂತರ ಮರುದಿನ ಎಲ್ಲರೂ ಪ್ಲೇನ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಲೂಕಸ್ ಮಾರಿಯ ಹತ್ರ ಬಂದು ನನಗೆ ನಿಮ್ಮನ್ನ ಬಿಟ್ಟು ಇರೋಕ್ಕಾಗಲ್ಲ ಅಂತ ತುಂಬಾನೇ ದುಃಖ ಪಡ್ತಾನೆ. ಹಾಗೆ ಕೊನೆಗೆ ಹೇಳ್ತಾನೆ, ಮೂವಿ ಶುರುವಾದಾಗ ಲೂಕಸ್ಗೆ ಒಂದು ಮಗು ಸಿಕ್ಕಿರುತ್ತೆ, ಆ ಮಗು ಕೂಡ ಅವರ ಫ್ಯಾಮಿಲಿ ಸಿಕ್ಕಿರುತ್ತೆ. ಇದನ್ನ ಲೂಕಸ್ ಮಾರಿಯಾಗೆ ಹೇಳಿದಾಗ ಮಾರಿಯಾ ನೀನು ನನ್ನ ಮಗ ಆಗಿರೋದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.